ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಈಗ ದಿನಕ್ಕೊಂದು ವಾಲ್ಮೀಕಿ ಹಗರಣ ಒಂದು ಎಲ್ಲ ಇಲಾಖೆಯಿಂದ ದಿನಕ್ಕೊಂದು ಹಗರಣಗಳು ಹೊರ ಬರ್ತಾ ಇದೆ, ಏನು ಕತೆ ಅಂತ ನೋಡಿ. ಟೋಟಲ್ ಭ್ರಷ್ಟ ವ್ಯವಸ್ಥೆ ಬರೇ ಎಲ್ಲೋ ಪೊಲೀಸ್ ಸ್ಟೇಷನ್ನಲ್ಲಿ ಅಥವಾ ಇನ್ಯಾವುದೋ ರಾಜ್ಯ ಸರ್ಕಾರದ ಆಫೀಸ್ಗಳಲ್ಲಿ ಅಥವಾ ರಾಜಕೀಯ ವ್ಯಕ್ತಿಗಳಲ್ಲ, ಪ್ರತಿಯೊಬ್ಬರೂ ಕೂಡ ಇವತ್ತು ಭ್ರಷ್ಟ ವ್ಯವಸ್ಥೆಯಲ್ಲಿ ಒಂದು ರೀತಿಯ ಪಾತ್ರಧಾರಿಗಳಿದೆ. ಸೊ ರಕ್ತದಲ್ಲೇ ಇವತ್ತು ಆ ಭ್ರಷ್ಟಾಚಾರ ಹೊಕ್ಕಿಬಿಟ್ಟಿದ್ರಿಂದ ಭ್ರಷ್ಟಾಚಾರ ಅನ್ನುವಂಥದ್ದು ಭಯಾನಕವಾಗಿ ಬೆಳೀತಾ ಇದೆ. 187 ಕೋಟಿ ರೂಪಾಯಿಯ ಸಾಮಾನ್ಯ ಜನರಿಗೆ ಮನೇನೋ, ಅವ್ರ ವಾಹನನೋ, ವ್ಯಾಪಾರನೋ, ಉದ್ಯೋಗನೋ ಯಾವುದಕ್ಕೋ ಇಟ್ಟಿದ್ದಂಥ ಹಣವನ್ನು ಇವರು ಲೂಟಿ ಮಾಡ್ತಾರಂತಂದರೆ ಆ ವಾಲ್ಮೀಕಿ ಸಮಾಜದ ಶಾಪ ತಟ್ಟತ್ತೆ ಅಂತನ್ನುವಂಥದ್ದನ್ನ ಹೇಳ್ತೀನಿ. ಇದು ಅಕ್ಷಮ್ಯ ಅಪರಾಧ. ಮಾಡಿದಂಥದ್ದನ್ನು ಮತ್ತೆ 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 ಅದನ್ನು ಸಮರ್ಥನೆ ಮಾಡ್ಕೊಳ್ಳುವಂಥದ್ದು ಮಾಡ್ತಾ ಇದ್ದಾರಲ್ಲ, ಇದು ಜನ ನೋಡ್ತಾ ಇದ್ದಾರೆ. ನಿಮ್ಮನ್ನು ಎಂದೂ ಈ ವಿಷಯದಲ್ಲಿ ಕ್ಷಮಿಸುವುದಿಲ್ಲ ಅಂತನ್ನುವಂಥದ್ದು ನಾನು ಹೇಳ್ತೀನಿ. ಕಾಟಾಚಾರಕ್ಕಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿ ತನಿಖೆಗೆ ಇದನ್ನು ಮಾಡಿದ್ದಾರೆ ಅಲ್ಲ, ಅದಂತೂ ಎಲ್ಲರೂ ಮಾಡ್ತಾರೆ. ಎಲ್ಲ ಪಕ್ಷದವರು ಎಲ್ಲ ಸಮಯದಲ್ಲಿ ಎಲ್ಲ ಆಡಳಿತದಲ್ಲಿ ಇಲ್ಲಿವರೆಗೆ ನಡೆದಂಥ ಒಂದೇ ಒಂದು ಹಗರಣವನ್ನು ಬಯಲಿಗೆಳೆದು ಶಿಕ್ಷೆ ಕೊಟ್ಟಂಥದ್ದು ಉದಾಹರಣೆಗಳೇ ಇಲ್ಲ, ಭಾಳ ಕಡಿಮೆ. ಸೊ ಈ ರೀತಿ ನಾಟಕ ಮಾಡ್ತಾರೆ. ಸಮಿತಿ, SIT, ಇನ್ನೇನೋ CID ಅಂತ ಹೇಳಿ. ಈ ಉದಾಹರಣೆಗೆ ನೇಹಾ ಪ್ರಕರಣ, ಇಲ್ಲಿ CIDಗೆ ಮಾಡಿ 120 ದಿನದೊಳಗೆ ನಾವು ರಿಸಲ್ಟ್ ಕೊಡ್ತೀವಿ, ಶಿಕ್ಷೆ ಮಾಡ್ತೀವಿ ಅಂತ ಹೇಳಿದಂಥ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೆಲ್ಲಿತ್ತು? ಎಷ್ಟು ದಿನ ಆಯಿತು? 120 ದಿನ ದಾಟೋಯ್ತಲ್ಲ. ಮತ್ತು ಅದರೊಳಗೆ ಯಾವುದೇ ರೀತಿಯ ಹುರುಳಿಲ್ಲದೆ ಬರೀ ಒಬ್ಬನ್ನು ಮಾತ್ರ ಅರೆಸ್ಟ್ ಮಾಡಿದ್ದಾರೆ. 5 ಜನ ಇದ್ದಾರೆ ಅಂತೇಳಿ ಅವ್ರ ಅಪ್ಪನೇ ಹೇಳಿದ್ದಾರೆ, ನೇಹಾ ಅಪ್ಪನೇ ಹೇಳಿದ್ದಾರೆ. ಈ ರೀತಿ ಸಮಿತಿ ರಚನೆ ಮಾಡುವಂಥದ್ದು ನಾಟಕ. ಇದು ಜನರಿಗೆ ಕಣ್ಣಿಗೆ ಮಣ್ಣು ಎರಚುವಂಥ ಒಂದು ಪ್ರಕ್ರಿಯೆ ಅಂತನ್ನುವಂಥದ್ದು ಹೇಳ್ತಾರೆ. ಜಮ್ಮು ಕಾಶ್ಮೀರದಾಗ ಹೇಳಿದೆ. ಈಗ ದಿನಕ್ಕೊಂದು ವಾಲ್ಮೀಕಿ ಹಗರಣ ಒಂದು ಎಲ್ಲ ಇಲಾಖೆಯಿಂದ ದಿನಕ್ಕೊಂದು ಹಗರಣಗಳು ಹೊರ ಬರ್ತಾ ಇದೆ, ಏನು ಕತೆ ಅಂತ ನೋಡಿ. ಟೋಟಲ್ ಭ್ರಷ್ಟ ವ್ಯವಸ್ಥೆ ಬರೇ ಎಲ್ಲೋ ಪೊಲೀಸ್ ಸ್ಟೇಷನ್ನಲ್ಲಿ ಅಥವಾ ಇನ್ಯಾವುದೋ ರಾಜ್ಯ ಸರ್ಕಾರದ ಆಫೀಸ್ಗಳಲ್ಲಿ ಅಥವಾ ರಾಜಕೀಯ ವ್ಯಕ್ತಿಗಳಲ್ಲ, ಪ್ರತಿಯೊಬ್ಬರೂ ಕೂಡ ಇವತ್ತು ಭ್ರಷ್ಟ ವ್ಯವಸ್ಥೆಯಲ್ಲಿ ಒಂದು ರೀತಿಯ ಪಾತ್ರಧಾರಿಗಳಿದೆ. ಸೊ ರಕ್ತದಲ್ಲೇ ಇವತ್ತು ಆ ಭ್ರಷ್ಟಾಚಾರ ಹೊಕ್ಕಿಬಿಟ್ಟಿದ್ರಿಂದ ಭ್ರಷ್ಟಾಚಾರ ಅನ್ನುವಂಥದ್ದು ಭಯಾನಕವಾಗಿ ಬೆಳೀತಾ ಇದೆ. 187 ಕೋಟಿ ರೂಪಾಯಿಯ ಸಾಮಾನ್ಯ ಜನರಿಗೆ ಮನೇನೋ, ಅವ್ರ ವಾಹನನೋ, ವ್ಯಾಪಾರನೋ, ಉದ್ಯೋಗನೋ ಯಾವುದಕ್ಕೋ ಇಟ್ಟಿದ್ದಂಥ ಹಣವನ್ನು ಇವರು ಲೂಟಿ ಮಾಡ್ತಾರಂತಂದರೆ ಆ ವಾಲ್ಮೀಕಿ ಸಮಾಜದ ಶಾಪ ತಟ್ಟತ್ತೆ ಅಂತನ್ನುವಂಥದ್ದನ್ನ ಹೇಳ್ತೀನಿ. ಇದು ಅಕ್ಷಮ್ಯ ಅಪರಾಧ. ಮಾಡಿದಂಥದ್ದನ್ನು ಮತ್ತೆ 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 ಅದನ್ನು ಸಮರ್ಥನೆ ಮಾಡ್ಕೊಳ್ಳುವಂಥದ್ದು ಮಾಡ್ತಾ ಇದ್ದಾರಲ್ಲ, ಇದು ಜನ ನೋಡ್ತಾ ಇದ್ದಾರೆ. ನಿಮ್ಮನ್ನು ಎಂದೂ ಈ ವಿಷಯದಲ್ಲಿ ಕ್ಷಮಿಸುವುದಿಲ್ಲ ಅಂತನ್ನುವಂಥದ್ದು ನಾನು ಹೇಳ್ತೀನಿ. ಕಾಟಾಚಾರಕ್ಕಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿ ತನಿಖೆಗೆ ಇದನ್ನು ಮಾಡಿದ್ದಾರೆ ಅಲ್ಲ, ಅದಂತೂ ಎಲ್ಲರೂ ಮಾಡ್ತಾರೆ. ಎಲ್ಲ ಪಕ್ಷದವರು ಎಲ್ಲ ಸಮಯದಲ್ಲಿ ಎಲ್ಲ ಆಡಳಿತದಲ್ಲಿ ಇಲ್ಲಿವರೆಗೆ ನಡೆದಂಥ ಒಂದೇ ಒಂದು ಹಗರಣವನ್ನು ಬಯಲಿಗೆಳೆದು ಶಿಕ್ಷೆ ಕೊಟ್ಟಂಥದ್ದು ಉದಾಹರಣೆಗಳೇ ಇಲ್ಲ, ಭಾಳ ಕಡಿಮೆ. ಸೊ ಈ ರೀತಿ ನಾಟಕ ಮಾಡ್ತಾರೆ. ಸಮಿತಿ, SIT, ಇನ್ನೇನೋ CID ಅಂತ ಹೇಳಿ. ಈ ಉದಾಹರಣೆಗೆ ನೇಹಾ ಪ್ರಕರಣ, ಇಲ್ಲಿ CIDಗೆ ಮಾಡಿ 120 ದಿನದೊಳಗೆ ನಾವು ರಿಸಲ್ಟ್ ಕೊಡ್ತೀವಿ, ಶಿಕ್ಷೆ ಮಾಡ್ತೀವಿ ಅಂತ ಹೇಳಿದಂಥ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೆಲ್ಲಿತ್ತು? ಎಷ್ಟು ದಿನ ಆಯಿತು? 120 ದಿನ ದಾಟೋಯ್ತಲ್ಲ. ಮತ್ತು ಅದರೊಳಗೆ ಯಾವುದೇ ರೀತಿಯ ಹುರುಳಿಲ್ಲದೆ ಬರೀ ಒಬ್ಬನ್ನು ಮಾತ್ರ ಅರೆಸ್ಟ್ ಮಾಡಿದ್ದಾರೆ. 5 ಜನ ಇದ್ದಾರೆ ಅಂತೇಳಿ ಅವ್ರ ಅಪ್ಪನೇ ಹೇಳಿದ್ದಾರೆ, ನೇಹಾ ಅಪ್ಪನೇ ಹೇಳಿದ್ದಾರೆ. ಈ ರೀತಿ ಸಮಿತಿ ರಚನೆ ಮಾಡುವಂಥದ್ದು ನಾಟಕ. ಇದು ಜನರಿಗೆ ಕಣ್ಣಿಗೆ ಮಣ್ಣು ಎರಚುವಂಥ ಒಂದು ಪ್ರಕ್ರಿಯೆ ಅಂತನ್ನುವಂಥದ್ದು ಹೇಳ್ತಾರೆ. ಜಮ್ಮು ಕಾಶ್ಮೀರದಾಗ ಹೇಳಿದೆ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.